Hello students, welcome back to SciMath videos. ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ SLC 2025-26 ಎಕ್ಸಾಮ್ಸ್ ಬಗ್ಗೆ. ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಈಗಾಗಲೇ ಕೆಲವು ನಿಮ್ಮ ಕಿವಿಗೆ ಬಿದ್ದಿರ್ಬೋದು. ಫಸ್ಟ್ಲಿ ಟೈಮ್ ಟೇಬಲ್ಲು ಫೈನಲೈಸ್ ಆಗಿದೆ. ಸೊ ನಿಮ್ಗೆ ಈಗಾಗಲೇ ನಿಮ್ಮ ಗ್ರೂಪ್ಗಳಲ್ಲಿ ಟೈಮ್ ಟೇಬಲ್ ಬಂದಿರ್ಬೋದು. ಸೊ ಏನಂದರೆ 18th of March ಇಂದ ಈ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಆಲ್ಮೋಸ್ಟ್ ನೀವು ತೊಗೊಂಡ್ರೆ ಒಂದು 100+ ಡೇಸ್ ಇದೆ. ಸೊ ಎಸ್ಪೆಷಲಿ ಮಾಮೂಲಿ ಪ್ಯಾಟರ್ನು ನಿಮಗೆ ಲ್ಯಾಂಗ್ವೇಜ್ ಫಸ್ಟ್ ಇದೆ, ಆಮೇಲೆ 4 ದಿನ ರಜಾ ಇದೆ ನಿಮಗೆ ಸೈನ್ಸ್ ಎಕ್ಸಾಮ್ಸ್ಗೆ. ಅದಾದಮೇಲೆ ಮತ್ತೆ ಎಲ್ಲ ಎಕ್ಸಾಮ್ಗೂ ರಜಾ ಇದೆ. ಸೊ ನಥಿಂಗ್ ಟು ವೆರಿ ಕ್ವಾಲಿಟಿ ಟೈಮ್ ಟೇಬಲ್ ನಿಮ್ಮ ಮುಂದೆ ಇದೆ. ಸೊ ಈ ಟೈಮ್ ಟೇಬಲ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಮೊದಲನೇ ವಿಷಯ. ಎರಡನೇ ವಿಷಯ, ಪ್ರತಿ ವರ್ಷ ಮಾಡೆಲ್ ಪೇಪರ್ಸ್ ಬರ್ತಾ ಇತ್ತು. ಅದು ಆಲ್ಮೋಸ್ಟ್ ಜನವರಿಗೆ ಬರ್ತಾ ಇತ್ತು. ಆದರೆ ಈ ವರ್ಷ ಈಗಾಗಲೇ ನವೆಂಬರಲ್ಲೇ ಪ್ರತಿ ಸಬ್ಜೆಕ್ಟ್ಗೂ 4 ಮಾಡೆಲ್ ಪೇಪರ್ಸ್ ರಿಲೀಸ್ ಮಾಡಿದ್ದಾರೆ ಬೋರ್ಡಿಂದ. ಸೊ ಎಲ್ಲ ಮಾಡೆಲ್ ಪೇಪರು ತುಂಬ ಇಂಪಾರ್ಟೆಂಟು. ಸೊ ಯು ಕ್ಯಾನ್ ಟೆಲ್ ದಟ್ ಇಫ್ ಯು ಕ್ಯಾನ್ ಗೋ ಥ್ರೂ ದಿಸ್ ಮಾಡೆಲ್ ಪೇಪರ್ಸ್ ರಿಯಲಿ ವೆಲ್, ಅಂಡರ್ಸ್ಟ್ಯಾಂಡ್ ದಿಸ್ ಮಾಡೆಲ್ ಪೇಪರ್, ಯಾವ ಥರ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಯಾವ ಥರ ಅದನ್ನು ಯಾವ ಚಾಪ್ಟರಿಂದ ಹೆಂಗೆ ಕೇಳ್ತಾ ಇದ್ದಾರೆ ಎಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ವೆರಿ ಗುಡ್ ಮಾರ್ಕ್ಸ್ ನೀವು ತೆಗಿಬೋದು. ಸೊ ಇಮಿಡಿಯೇಟ್ಲಿ ನಾನು ಹಾಕಿರೋ ಡಿಸ್ಕ್ರಿಪ್ಷನ್ ಹಾಕಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮಾಡೆಲ್ ಪೇಪರ್ಸ್ನ ಜೆರಾಕ್ಸ್ ತಗೊಂಡು ಒಂದು ಫೈಲ್ ಮಾಡ್ಕೊಳ್ಳಿ. ಪ್ರತಿ ಸಬ್ಜೆಕ್ಟ್ಗೂ 4 ಮಾಡೆಲ್ ಪೇಪರ್ ಇದೆ. ಸೊ ಮಾಡೆಲ್ ಪೇಪರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸ್ಟಾರ್ಟ್ ವಿತ್ ಮಾಡೆಲ್ ಪೇಪರ್ಸ್. ಸ್ಟಾರ್ಟ್ ನಿಮ್ಮ ಟೀಚರ್ಸ್ ಆಗಿದ್ರೆ ನಿಮ್ಮ ಸ್ಟೂಡೆಂಟ್ಸ್ಗೆ ಹೇಳಿ ಜೆರಾಕ್ಸ್ ಮಾಡಿಸಿ ಅದನ್ನೇ ನೀವು ಫೋಕಸ್ ಮಾಡಿ ಇವಾಗ ರಿವಿಷನ್ ಮಾಡಿಸ್ಬೇಕು. ನೆಕ್ಸ್ಟು ಇವಾಗ ಈ ವರ್ಷ ಇನ್ನೊಂದು ನಿಮಗೆ ಬೆನಿಫಿಟ್ ಏನು ಬಂದಿದೆ ಅಂದರೆ ಬೋರ್ಡೆ 3 ಪ್ರಿಪ್ರೇಟರಿ ಎಕ್ಸಾಮ್ ಮಾಡ್ತಾ ಇದೆ. ಕಳೆದ ವರ್ಷ ಹಿಂದಿನ ವರ್ಷ ಒಂದೇ ಒಂದು ಪ್ರಿಪ್ರೇಟರಿ ಎಕ್ಸಾಮ್ ಮಾಡೋದ್ ಕಡೆ ಈ ವರ್ಷ 3 ಪ್ರಿಪ್ರೇಟರಿ ಎಕ್ಸಾಮು ಬೋರ್ಡೆ ಮಾಡ್ತಾ ಇದೆ. ಸೊ ಅದಕ್ಕೆ ಟೈಮ್ ಟೇಬಲ್ ಕೂಡ ಬಿಟ್ಟಿದ್ದಾರೆ. ಜನವರಿಯಲ್ಲಿ ಒಂದಿದೆ, ಅದಾದ್ಮೇಲೆ ಜನವರಿ 5ನೇ ತಾರೀಕು ಒಂದು ಮಾಡ್ತಾ ಇದ್ದಾರೆ, ಅದಾದ್ಮೇಲೆ ಫೆಬ್ರವರಿಯಲ್ಲಿದೆ, ಅದಾದ್ಮೇಲೆ ಫೆಬ್ರವರಿಯಲ್ಲೇ 2 ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ 3 ಪೇಪರು ಬೋರ್ಡಿಂದಾನೇ ಬರುತ್ತೆ ಕ್ವಶನ್ ಪೇಪರು. ಅಂದರೆ ನೀವು ತಗೊಂಡ್ರೆ ಇವಾಗ ಡಿಸ್ಟ್ರಿಕ್ಟ್ ಇಂದ ಬರೋದು ಅದು ಇಂಪಾರ್ಟೆಂಟ್, ಬಟ್ ಬೋರ್ಡಿಂದಾನೇ SLC ಬೋರ್ಡಿಂದಾನೇ ನಿಮಗೆ 4 ಮಾಡೆಲ್ ಪೇಪರು, 3 ಪ್ರಿಪರೇಟರಿ ಪೇಪರ್, 7 ಪೇಪರ್ಸ್ ನಿಮಗೆ ಸಾಲಿಡ್ ಆಗಿ ಸಿಗುತ್ತೆ ಪ್ರಿಪೇರ್ ಆಗಕ್ಕೆ ಎಕ್ಸಾಮ್ಗೆ. ಸೊ ದಿಸ್ 7 ಪೇಪರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಇಷ್ಟೊಂದು ಚೆನ್ನಾಗಿ ಓದ್ಕೊಂಡು ಅದಾದ್ಮೇಲೆ ಅಡಿಷನಲಿ ಇವಾಗ ಕಳೆದ ವರ್ಷದವರೆಗೂ ಥೀಮ್ ಬೇಸ್ಡ್ ಅಂತ ಇತ್ತು. ಅಂದರೆ 3-4 ಚಾಪ್ಟರ್ ಸೇರಿಸಿ ಇಷ್ಟು ಮಾರ್ಕ್ಸು, 2 ಚಾಪ್ಟರ್ ಸೇರಿಸಿ ಇಷ್ಟು ಮಾರ್ಕ್ಸು ಅಂತ. ಇವಾಗ ಈ ವರ್ಷ ಬ್ಲೂ ಪ್ರಿಂಟ್ ಅನ್ನೋದು ಹಿಂದೆ ಇತ್ತು, 5 ವರ್ಷದ ಹಿಂದೆ. ಈ ವರ್ಷ ಮತ್ತೆ ಬ್ಲೂ ಪ್ರಿಂಟ್ ತಗೊಂಡಿದ್ದಾರೆ. ಏನಿದು ಬ್ಲೂ ಪ್ರಿಂಟು, ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸು ಅಂತ ವೆರಿ ಕ್ಲಿಯರ್ಲಿ ನಿಮಗೆ ಹೇಳ್ಬಿಡುತ್ತೆ. ಕೋಆರ್ಡಿನೇಟ್ ಜಾಮಿಟ್ರಿ 5 ಮಾರ್ಕ್ಸು 6 ಮಾರ್ಕ್ಸು, ಅಥವಾ ಯಾವುದೋ ಒಂದು ಚಾಪ್ಟರ್ ಸೋಷಲಲ್ಲಿ ಎಷ್ಟು ಮಾರ್ಕ್ಸ್, 2 ಮಾರ್ಕ್ಸಾ 3 ಮಾರ್ಕ್ಸಾ. ಸೊ ನಿಮಗೆ ಮಾಡೆಲ್ ಪೇಪರ್, ಪ್ರಿಪರೇಟರಿ ಪೇಪರ್, ಬ್ಲೂ ಪ್ರಿಂಟ್ ಇಷ್ಟು ಇಟ್ಕೊಂಡು ನೀವು ಪ್ರಿಪೇರ್ ಮಾಡಿಬಿಟ್ರೆ ಎಕ್ಸಾಮ್ಗೆ 90+% ಏನು ತಲೆ ಕೆಡ್ಸ್ಕೊಂಬೇಡಿ. ಈಸಿಲಿ 90 ಡಿಸ್ಟಿಂಕ್ಷನ್ ಆ್ಯಂಡ್ 90+% ಈಸಿಲಿ ನಿಮಗೆ ಬಂದ್ಬಿಡುತ್ತೆ. ಅದೊಟ್ಟಿಗೆ ಇನ್ನು ಸ್ವಲ್ಪ ಎಫರ್ಟ್, ಆ ಥರ ಕ್ವಶನ್ನ ಸಾಲ್ವ್ ಮಾಡ್ತಾ ಟೆಕ್ಸ್ಟ್ ಬುಕ್ ಓದೋದು, ಕೆಲವು ವೀಡಿಯೋಸ್ಗಳು ನೋಡೋದು, ಇನ್ನೂ ಪ್ರಾಕ್ಟೀಸ್ ಮಾಡ್ತಾ 98%, 95ಗಿಂತ +% ತೆಗೆಯೋದು ತುಂಬ ಸುಲಭದ ವಿಷಯ. ಆಮೇಲೆ ಯಾರಾದರೂ ಫೇಲ್ ಆಗ್ತೀನಿ ಅಂತ ಭಯ ಇದೆ, ಅದನ್ನು ಬಿಟ್ಬಿಡಿ. ತುಂಬ ಸಿಂಪಲ್ ಈ ವರ್ಷ ಫೇಲ್ ಆಗೋಕ್ಕೆ. ಇದು ನೀವು ಆಗಲೇ ಹೇಳಿರ್ಬೋದು, ನಿಮ್ಮ ಮ್ಯಾನೇಜ್ಮೆಂಟ್, ನಿಮ್ಮ ಸ್ಕೂಲು ಹೇಳಿಲ್ಲ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ವರ್ಷದಿಂದ ಇಂಟರ್ನಲ್ ಮಾರ್ಕ್ಸ್ ಸೇರಿಸಿ ಅಂದರೆ ಇವಾಗ ನಿಮ್ಮ ಸ್ಕೂಲಲ್ಲಿ ನಿಮಗೆ ಇಂಟರ್ನಲ್ಸಲ್ಲಿ 20ಗೆ 20 ಕೊಟ್ಟು ಬೋರ್ಡ್ ಎಕ್ಸಾಮಲ್ಲಿ 13 ತೊಗೊಂಡ್ರೆ ಸಾಕು. ಅಂದರೆ 33 ಮಾರ್ಕ್ಸ್ ಯು ವಾಂಟ್ ಔಟ್ ಆಫ್ ಟೋಟಲ್ 100. ಹಿಂದಿನ ವರ್ಷದವ್ರಿಗೆ ಹೆಂಗಿತ್ತು, 80ಗೆ 28 ತೆಗಿಲೇಬೇಕಿತ್ತು. ಸೊ ಇವಾಗ ನಿಮಗೆ 100ಗೆ 33 ತೆಗೆದ್ರೆ ಸಾಕು, ಇನ್ಕ್ಲೂಡಿಂಗ್ ಯುವರ್ ಇಂಟರ್ನಲ್ ಅಸೆಸ್ಮೆಂಟ್. ನಿಮ್ಮ ಸ್ಕೂಲಲ್ಲಿ ಇವಾಗ 15 ಕೊಟ್ಟರೆ ನಿಮ್ಮ ಸ್ಕೂಲಲ್ಲಿ ಬೋರ್ಡ್ ಎಕ್ಸಾಮಲ್ಲಿ 18 ತೆಗೆದ್ರೆ ಸಾಕು, ಪಾಸ್ ಆಗೋಗ್ಬಿಡ್ತೀರಾ. ಸೊ ಇಟ್ ಹಸ್ ಬಿಕಮ್ ದ್ಯಾಟ್ ಈಸಿ ಟು ಪಾಸ್. ಸೊ ಈಗ ಪಾಸ್ ಆಗೋದು ಈಸಿ ಇರೋದ್ರಿಂದ ಪ್ಲೀಸ್ ಫೋಕಸ್ ಆನ್ ಸ್ಕೋರಿಂಗ್ ವೆಲ್. ಪಾಸ್ ಆಗೋದು ಈಸಿ, ಹೆಂಗಾರು ಪಾಸ್ ಆಗ್ಬಿಡ್ಬೋದು ಅಂತ ನೀವು ಈ ಥರ ಪ್ಯಾಟರ್ನಲ್ಲೂ ಕೂಡ 50% 60% ತೆಗೆದ್ರೆ ನಿಮಗೆ ಬೆಲೆನೇ ಇರೋದಿಲ್ಲ. ಸೊ ಅಲ್ಲಿ ನಿಮಗೆ ಸಿಂಪ್ಲೆಸ್ಟ್ ಪ್ಯಾಟರ್ನು, ಬ್ಲೂ ಪ್ರಿಂಟ್ ಇದೆ, ಮಾಡೆಲ್ ಪೇಪರ್ಸ್ ಇದೆ, ಪ್ರಿಪರೇಟರಿ ಪೇಪರ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಇಷ್ಟು ಇಟ್ಕೊಂಡು ಒಳ್ಳೆ ಪರ್ಸೆಂಟೇಜ್ ಯಾರು ಬೇಕಾದರೂ ನನ್ನ ಕೇಳಿದ್ರೆ 80% ಮೇಲೆ ಈ ವರ್ಷ ದಾಟಿಸ್ಬೋದು ವಿತ್ ಆಲ್ ದೀಸ್ ಥಿಂಗ್ಸ್. ಸೊ ನೀವು ಜೆರಾಕ್ಸ್ ಮಾಡ್ಕೊಬೇಕಾಗಿದ್ದು, ಒಂದು ಟೈಮ್ ಟೇಬಲ್ ಜೆರಾಕ್ಸ್ ಮಾಡ್ಕೊಳ್ಳಿ. ಎರಡನೇದು ಮಾಡೆಲ್ ಪೇಪರ್ಸ್ 4 ಮಾಡೆಲ್ ಪೇಪರ್ ಜೆರಾಕ್ಸ್ ಮಾಡ್ಕೊಳ್ಳಿ. ಬ್ಲೂ ಪ್ರಿಂಟು ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇವನ್ನೆಲ್ಲಾನು ನೀವು ಒಂದು ಫೈಲ್ ಮಾಡಿ ಪ್ರಿಂಟ್ ಮಾಡ್ಕೊಂಡು ಫೈಲ್ ಮಾಡ್ಕೊಂಡ್ರೆ ನಿಮ್ಮ ಕೆಲಸ ಆಲ್ಮೋಸ್ಟ್ ಮುಗೀತು. ನೆಕ್ಸ್ಟ್ ಪ್ರಿಪರೇಟರಿ ಪೇಪರ್ ಬರ್ತಾನೆ ಅದನ್ನು ಫೈಲ್ ಮಾಡ್ಕೊಂಬಿಡಿ. ಅಷ್ಟು ಪೇಪರ್ ಇಟ್ಕೊಂಡು ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಅನಲೈಸ್ ಮಾಡಿ ಯಾವ ಥರ ಕ್ವಶನ್ಸ್ ಕೇಳ್ತಿದ್ದಾರೆ, ಅಲ್ಲಿ ನಾನು ಫೋಕಸ್ ಮಾಡಬೇಕು. ಇವಾಗ ನಿಮ್ಮ ಸರ್ಫೇಸ್ ಏರಿಯಾ ಕಷ್ಟಕ್ಕೆ ಕೇಳ್ತಾ ಇದ್ರೆ ಅಲ್ಲಿ ಫೋಕಸ್ ಬೇಕು, ಸ್ಕೋರಿಂಗ್ ಆದರೆ ಎಲ್ಲಿ ನಾನು ಫೋಕಸ್ ಮಾಡಬೇಕು, ಎಲ್ಲಿ ಎಫರ್ಟ್ ಬೇಕು, ಇದೆಲ್ಲ
ನಿಮಗೆ ಮಾಡೆಲ್ ಪೇಪರ್ಸ್ ಇಂದ ಗೊತ್ತಾಗುತ್ತೆ. ನನ್ನ ಚಾನಲ್ ಕೂಡ ಐ ಸ್ಟಾರ್ಟ್ ಅನಲೈಸಿಂಗ್ ಇಂಡಿವಿಜುವಲ್ ಮಾಡೆಲ್ ಪೇಪರ್ಸ್, ಬ್ಲೂ ಪ್ರಿಂಟ್, ಎಲ್ಲ ವಿಡಿಯೋಸ್ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫ್ರಮ್ ನೌ. 100+ ಡೇಸ್ ಇದೆ, ಮೆಸ್ಟ್ಲಿ 120 115+ ಡೇಸ್ ಇರ್ಬೋದು. ಇವಾಗ ಫೋಕಸ್ ಆಗಿ, ಇವಾಗ ಯು ಹ್ಯಾವ್ ಟು ಬಿಕಮ್ ಫೋಕಸ್ಡ್. ಯಾಕಂದ್ರೆ ಯುವರ್ ವರ್ಕ್ ಇಸ್, ನಿಮ್ಗೆ ದಾರಿ ಇದೆ, ಆ ದಾರಿಲಿ ನಡಿಬೇಕಷ್ಟೇ. ಇವಾಗ ನೀವು ನಡೆಯೋಕ್ಕೆ ನೀವು ಸ್ಟಾರ್ಟ್ ಆಗ್ಬೇಕು. ಇನ್ನೂ ತುಂಬ ದಿನ ಇದೆ, ಇನ್ನೂ ನಡೆಯೋಣ, ಇನ್ನೂ ಟೈಮ್ ಇದೆ ಅಂದರೆ ನಿಮ್ಗೆ ಏನಾಗೋಗ್ಬಿಡುತ್ತೆ, ದಾರಿ ಅಷ್ಟೇ ಇರುತ್ತೆ ಕಾನ್ಸ್ಟೆಂಟ್. ನೀವು ಅಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತೀರ, ಕೊನೆಗೆ ಜಾಸ್ತಿ ಎಫರ್ಟ್ ಹಾಕ್ಬೇಕಾಗುತ್ತೆ. ಅದ್ರ ಬದಲು ಇವಾಗಿಂದನೇ ಸ್ಟಾರ್ಟ್ ಮಾಡಿ. ಎಕ್ಸ್ಟ್ರಾ ಥಿಂಗ್ ಅದರ್ ದೆನ್ ನಿಮ್ಮ ಸ್ಕೂಲ್ ವರ್ಕ್ಸು, ಇನ್ನೊಂದು 2 ತಿಂಗಳಂತೂ ಸ್ಕೂಲ್ ವರ್ಕ್ಸ್ ಇದ್ದೇ ಇರುತ್ತೆ, ಆಕ್ಟಿವಿಟೀಸ್ ಇರುತ್ತೆ, FS ಇರುತ್ತೆ. ಅದು ಒಟ್ಟಿಗೆ ಯು ಸ್ಟಾರ್ಟ್ ಪ್ರಿಪೇರಿಂಗ್ ಟುವರ್ಡ್ಸ್ ದ ಬೋರ್ಡ್ ಎಕ್ಸಾಮಿನೇಷನ್. ಎವ್ರಿ ಡೇ ಒಂದು ½ ಅನ್ ಅವರ್ ಎಕ್ಸ್ಟ್ರಾ ಟೈಮು ನೀವು ಈ ಮಾಡೆಲ್ ಪೇಪರ್ಸ್ಗೆ ಕೊಟ್ಟು, ಈ ಬ್ಲೂ ಪ್ರಿಂಟ್ನ ಅನಲೈಸ್ ಮಾಡ್ಕೊಳ್ಳೋಕೆ ಕೊಟ್ಟು, ವಿಡಿಯೋಸ್ಗಳು ನೋಡ್ತಾ ಶುರು ಮಾಡಿದ್ರೆ ಸ್ಲೋಲಿ ½ ಅನ್ ಅವರಿಂದ ಡಿಸೆಂಬರ್ ನಂತರ 1 ಅವರ್, ಆಮೇಲೆ 2 ಅವರ್ಗೆ ನೀವು ಶಿಫ್ಟ್ ಆಗಿ ಆಮೇಲೆ 3 ಅವರ್ ಗಂಟೆ ಶಿಫ್ಟ್ ಆದರೆ ದಿನಕ್ಕೆ 3 ಅವರ್ ಸಾಲಿಡ್ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಸಾಕು. ಮಿಕ್ಕಿ ಟೈಮಲ್ಲಿ ಎಂಜಾಯ್ ಮಾಡಿ, ಆಚೆ ಹೋಗಿ. ನಾಳೆ ಎಕ್ಸಾಮ್ ಇದ್ದಾಗ ಅಫ್ಕೋರ್ಸ್ ನೀವು ಸ್ವಲ್ಪ ಓದಬೇಕು. ಅದು ಬಿಟ್ಟರೆ ಅಪ್ ಟು ಫೆಬ್ರವರಿ ಐ ಥಿಂಕ್ ಸಾಲಿಡ್ 3 hours ಪ್ರಿಪ್ರೇಷನ್ ಇಸ್ ಮೋರ್ ದೆನ್ ಎನಫ್ ವಿತ್ ದಿಸ್ ಥಿಂಗ್ಸ್ ಇನ್ ಫ್ರಂಟ್ ಆಫ್ ಯು. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.